ನೋಡಿ, ನಿಮ್ಗೆ ಗೊತ್ತೋ, ಕರೆಂಟ್ ಕಂಬಗಳಿಗೆ ಬಂದು ವಾಹನಗಳ ಗುದ್ದುವುದು ವಿಡಿಯೋಗಳು ಸಾಕಷ್ಟು ಹಾಕಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಮತ್ತೊಂದು ವಿಡಿಯೋ ತೋರಿಸ್ತೀನಿ ನೋಡ್ರಿ. ಅಬ್ಬಾ ವೈರ್ ನೋಡಿ ಹೆಂಗೆ ಕಟ್ಟಾಗಿದೆ. ನೋಡಿ, ಯಾವುದೋ ಒಂದು ಸರಿಯಾಗದ ಕಾರು ಹೊಡೆತಕ್ಕೆ ಹಂಗೆ ಲೈಟ್ ಕಂಬ ನೋಡಿ ಹಂಗೆ ವಾಡ್ಕೊಂಡು ಹೆಂಗೆ ಕಳ್ಕೊಂಬಿದ್ದದ. ಯಾವುದ್ರದ್ದು ಇದು ಬಾಡಿ ನೋಡಿ, ಯಾವ್ದ್ರದ್ದು ಇರ್ಬೋದು? ಕಾರ್ದೇ ಅಲ್ವಾ? ಕಾರು ಯಾವುದೋ ಗೊತ್ತಾಯ್ತಿಲ್ವಲ್ಲ, ನಂಗೆ ಗೊತ್ತಾಯ್ತಿಲ್ಲ. ನಿಮ್ಗೆ ಗೊತ್ತಾದ್ರೆ ತಿಳಿಸಿ ಯಾವ್ದ್ರದ್ದು ಅಂತ. ನೋಡಿ, ವಾಡ್ದಟ್ಟಿಗೆ ಹಂಗೆ ಲೈಟ್ ಕಂಬ ಹಂಗೆ ಮಲಗಿದ್ದು. ಆ ಕರೆಂಟ್ ವೈರ್ ಗೀರ್ ಎಲ್ಲ ಕಳ್ಕೊಂಡು ಮಲಗೋಗದ. ಅಬ್ಬಾ ನೋಡಿ, ಇದು ನೋಡ್ರಿ ಹೆಂಗೆ ಕಟ್ಟೋರು ಹಗ್ಗಕ್ಕೆ ಸೇರಿಸಿ. ಅಯ್ಯೋ ಸ್ವಾಮಿ, ಆ ಲೈಟ್ ಕಂಬಗಳೆಲ್ಲ ದಿಕ್ಕಾಪಲ ಎಲ್ಲ ಕಳ್ಚ್ಕೊಂಡು ಬಿದ್ದಾವೆ. ಇದು ಹಗ್ಗಕ್ಕೆ ಸೇರಿಸಿ ಕಟ್ಬಿಟ್ಟವ್ರೆ ಇದನ್ನ ಹೇಳ್ದು. ಓಹೋ ಏನಪ್ಪ ಇದು ಪರಿಸ್ಥಿತಿ ಹಿಂಗಾಗ್ಬಿಟ್ರೆ. ಅಲ್ಲೂ ಸಹ ಪಕ್ಕದಲ್ಲಿ ಒಂದು ಹೊಡ್ಕೊಂಬಿದ್ದದೆ. ನೋಡಿ, ಅದಕ್ಕೆ ಹೇಳೋದು, ನೀವು ಕಾರ್ನವರು ಸ್ವಲ್ಪ ನಾಗರಿಕವಾಗಿ ವಾಹನವನ್ನು ಚಲಿಸಿ ಅಂತ. ಅಲ್ಲಿ ನೋಡ್ರಿ, ಬ್ರೇಕ್ ಎಲ್ಲಿ ಹೊಡೆದವ್ರೆ ಕಾಣಿಸ್ತಾ ಇದೆಯಾ? ನೋಡಿ, ಬ್ರೇಕ್ ಹೊಡೆದಿರೋದು. ಬಂದಾಗೆ ಪೆಟ್ಟದ್ದೇ ಅತ್ತಾಗೆ ಇದಕ್ಕೆ. ನೋಡ್ರಿ, ಬಂದಾಗೆ ಗುದ್ದುದ್ದೆ ಹೆಂಗಾಗಿದೆ. ಅಯ್ಯೋ ಭಗವಂತ, ಈ ಮನುಷ್ಯನ ವರ್ತನೆಗಳು ದಿನಕ್ಕೂ ಬದಲಾವಣೆಗಳು. ಸೊ ಇದರ ಒಂದು ವಾಸ್ತವ ಈ ರೀತಿಯ ಒಂದು ಪರಿಸ್ಥಿತಿ. ಯಾವ ರೀತಿ ಡ್ರೈವ್ ಮಾಡಿರಬೇಕು ನೋಡ್ರಿ, ಹೆಂಗೆ ಬಂದಿದೆ ವಾಹನ. ಹಂಗೆ ಬಂದಾಗೆ ಇಲ್ಲಿ ತಗೊಂಡು ಪೆಟ್ಟುಬಿಟ್ಟದ್ದೆ ಅತ್ತಾಗೆ. ಸದ್ಯಕ್ಕೆ ನೋಡಿ, ಮರಕ್ಕೆಲ್ಲ ನೋಡಿ ಕರೆಂಟ್ದು ವೈರೆಲ್ಲ ಎಳ್ದು ಕಟ್ಬಿಟ್ಟು ಹೋಗೋರೆ. ಸೊ ಬಹುಶಃ ಮತ್ತೆ ಬಂದು ಕೆಲಸ ಕಾರ್ಯಗಳು ಸ್ಟಾರ್ಟ್ ಮಾಡ್ಬೋದು. ಇದು ಹಿಂಗೆ ಬಿಟ್ಬಿಟ್ರಲ್ಲ ಇದು ನೋಡಿ. ಕಲೆಕ್ಷನ್ ತೆಗೆದಿರ್ತಾರೆ. ಓಕೆ, ಹಿಂಗದಪ್ಪ. ಅಯ್ಯೋ ಭಗವಂತ, ನೋಡ್ಕೊಬರಲ್ಲ. ಯಾಕೆ ಅತಿಯಾದ ವೇಗ, ಮಿತಿ ಮೀರಿದ ವರ್ತನೆಗಳು, ಅನಾಹುತ ಅಪಘಾತಕ್ಕೆ ಮೂಲ ಕಾರಣಗಳು. ಇಲ್ಲಿ ಜ್ಞಾನೋದಯ ಆಗದೆ, ಇಲ್ಲಿ ಜ್ಞಾನೋದಯವಾಗಿ ಅಲ್ಲೋಗಿ ಪೆಟ್ಕೊಂಡದೆ. ಇಲ್ಲಿ ನೋಡ್ರಿ, ಸದ್ಯಕ್ಕೆ ಕರೆಂಟ್ ವೈರ್ನ ಎಳೆದು ಕಟ್ಟಿದ್ದಾರೆ. ಒಟ್ಟು ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಹಿಡಿತದೆ. ಅದು ನೋಡ್ರಿ, ಅದೆಲ್ಲ ಎಳೆದು ಅದನ್ನೆಲ್ಲ ಸ್ಟಡಿ ಮಾಡಿ ಆ ಕಂಬಗಳೆಲ್ಲ ಜಗ್ಕೊಂಡಿರ್ತದೆ. ವೈರ್ ಕಟ್ಟಾಗಿದೆಯಾ? ಸಾಮಾನ್ಯವಾಗಿ ಇದು ಕಟ್ಟಾಗಲ್ಲ. ಇದು ಈ ಕರೆಂಟ್ ವೈರ್ಗಳು ಕಟ್ಟಾಗೋದಿಲ್ಲ ಸಾಮಾನ್ಯವಾಗಿ. ನಾವು ನೋಡಿದಾಗೆ ಕಟ್ಟಾಗಿದೆಯೇನೋ ಗೊತ್ತಾಯ್ತಿಲ್ವಲ್ಲ, ಕಟ್ಟಾಗ್ಬಿಟ್ಟಿದೆ ಅನಿಸುತ್ತೆ. ಓ ಎಸ್, ಒಂದು ಡಮಾರ್ ಒಂದು ಕಟ್ಟಾಗೋಗಿದೆ. ಬಿಡಿ, ಇರಲಿ. ಬಹುಶಃ ಎಲ್ಲೋ ವೈರ್ಗಳ ಬದಲಾವಣೆ ಆದರೂ ಆಯಿತು ಅನ್ಕೋಬೇಕು ಅಷ್ಟೇ. ಇನ್ನೇನು ತಿಳ್ಕೊಳ್ಳೋದು ಈ ಪರಿಸ್ಥಿತಿಗೆ, ಈ ಅವ್ಯವಸ್ಥೆಗಳಿಗೆ ಏನು ತಿಳ್ಕೊಳ್ಳೋದು ಹೇಳಿ. ನೋಡ್ರಪ್ಪ, ಸೊ ಬರ್ತಕ್ಕಂಥವ್ರು ವಾಹನ ಸವಾರರು ಜೋಪಾನ ಅಂತಕ್ಕಂಥ ಸಂದೇಶವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ, ಸರಿನಾ? ಸೊ ಈ ಭಾಗ ಬಲಗಡೆ ಏನು ಈ ಕರೆಂಟ್ ಲೈನ್ ವ್ಯವಸ್ಥೆ ಇದ್ದಾಗ ಈ ಥರ ಆಕ್ಸಿಡೆಂಟ್ಗಳು ಆಯ್ತಾರನೇ ಇಲ್ಲ. ಒಂದು ಕಂಬಕ್ಕೆ ಹೋಗಿ ವಾಹನ ಹೊಡ್ಕೊಂಡದ್ದು ಉದಾಹರಣೆಗಳೇ ಇಲ್ಲ. ಈ ಎಡಗಡೆ ನಾವು ಇತ್ತಿಂದ ಹೋಗುವಾಗ ಎಡಗಡೆ ಈ ಕಂಬಗಳು ಅಳವಡಿಸ್ತವಿಂದ ಸಿಕ್ಕಾಬಟ್ಟೆ ಕಂಬಗಳಿಗೆ ಬಂದು ಹೊಡ್ಕೊಳ್ತಕ್ಕಂಥ ಅಪಘಾತಗಳು. ಅದು ಏನಂತಲೇ ಅರ್ಥ ಆಗ್ತಾಯಿಲ್ಲಪ್ಪ. ಅದು ಆ ಕಡೆದು ಇದು ಈ ಕಡೆದು ಅಷ್ಟೇ ಡಿಫ್ರೆನ್ಸು. ಸೊ ಅದು ಏನಕ್ಕೆ ಬಂದು ಈ ಎಡಗಡೆ ಈ ಕಂಬಗಳಿಗೆ ಬಂದು ಗುದ್ದುತ್ತಾರೆ ಅಂತ ಗೊತ್ತಾಯ್ತಿಲ್ಲ. ಇಲ್ಲೂ ಮಾತ್ರ ಒಂದು ಉದಾಹರಣೆ ಇಲ್ಲ. ನಾವು ನೋಡಿದ ಮಟ್ಟಿಗೆ ಒಂದು ಕಂಬಕ್ಕೆ ಬಂದು ಹೊಡ್ಕೊಂಡಿರೋದ ಉದಾಹರಣೆನೇ ಇಲ್ಲ. ಸೊ ಈ ಕಡೆ ಮಾತ್ರ ಎಡಗಡೆ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಏನು ಈ ಒಂದು ಲೈನ್ ಏನಿದೆ, ಸೊ ಈ ಒಂದು ಲೈನ್ಗೆ ಅಪಘಾತಗಳು ಹೆಚ್ಚಾಗ್ತಿದೆ. ಉದಾಹರಣೆಗೆ ಮುಂದೆ ಒಂದು ತೋರಿಸ್ತೀನಿ ನೋಡಿ. ಹಾಗೆ ಇಲ್ಲೇ ಪಕ್ಕದಲ್ಲೇ, ದೂರ ಬೇಡ. ಅದು ಕಾರ್ನವರು ಬಂದು ಹೊಡೆಯೋದು. ಯಾಕೆ ಕಾರ್ನವ್ರಿಗೆ ಆ ಲೈಟ್ ಕಂಬ, ಕರೆಂಟ್ ಕಂಬಗಳಂದರೆ ತುಂಬ ಇಷ್ಟ ಅಂತ ಗೊತ್ತಾಯ್ತಿಲ್ಲ. ಬಂದು ಅವಕ್ಕೆ ಮುತ್ತಿಕ್ತಾರೆ. ಮುತ್ತಿಕ್ಕಿ ಅವನ್ನ ಮಲಗಿಸ್ಬಿಡ್ತಾರೆ ಹಂಗಂಗೆ. ಯಾಕೆ ಆ ರೀತಿ ಮಾಡ್ತಾಯಿದ್ದಾರೆ? ಸೊ ಇಲ್ಲಿ ನೋಡಿ, ಅದು ಒಳಗಡೆ ಇದೆ ಆ ಲೈನು. ಸೊ ಇದು ರಸ್ತೆ ಬದಿನಲ್ಲಿ ಇರೋದ್ರಿಂದ ಕಾರಣ ಇದೆಯಾ ಏನೋ ಗೊತ್ತಿಲ್ಲ. ಸೊ ಇಲ್ಲೊಂದು ಅದೇ ಥರ ಆಗಿತ್ತು, ಭಯಂಕರ ಆಕ್ಸಿಡೆಂಟ್ ಇಲ್ಲಿ. ಸೇಮ್ ಅದೇ ಥರ ಕಾರ್ ಬಂದು ಹೊಡೆದದ್ದೇ ಹಂಗೆ. ಇಲ್ಲ ಅಳವಡಿಸಿದ್ದಾರೆ, ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಹಂಗೆ ಮಲಗೋಗಿತ್ತು, ಇಲ್ಲಿ ಹಾಕಿದ್ದಾರೆ ನೋಡಿ. ಇದನ್ನು ಚೇಂಜ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ಒಂದಾಗಿತ್ತು, ಅದು ಚೇಂಜ್ ಮಾಡಿರ್ಬೋದು. ಕೆಲವೊಂದು ಕಡೆ ಚೇಂಜ್ ಮಾಡಿಲ್ಲ, ನೋಡೋಣ.
ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಕಳಚಿ ಬಿದ್ದಿದೆ, ಅಲ್ಲೆಲ್ಲ ಈ ಲೈನ್ ಮಾತ್ರ ಚೇಂಜ್ ಆಗಿಲ್ಲ. ಸೊ ವಾಹನ ಸವಾರರು ಜೋಪಾನ ಕಡ್ರಪ್ಪ ಅಷ್ಟೇ.